ಕೇಜ್ರಿವಾಲ್ ಬಂಧನ ಆಗಿದ್ದಾಯಿತು ನಿನ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಡಿ ತನ್ನ ಕಸ್ಟಡಿಗೆ ತಗೊಂಡಿದ್ದು ಕೂಡ ಆಯಿತು. ಕೇಜ್ರಿವಾಲ್ ಮೇಲೆ ಅಬಕಾರಿ ನೀತಿ ರೂಪಿಸಿದ ವಿಚಾರ ಹಾಗೂ ನಂತರದ ಹಗರಣ, ಕಿಕ್ ಬ್ಯಾಕ್, ಲಂಚ ತಗೊಂಡ್ರು, ಎಲ್ಲ ಕಡೆ ತಗೊಂಡ್ರು ಇವರು, ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಇದೀಗ ಇಡಿ ಒಂದಷ್ಟು ಆರೋಪಗಳಿಟ್ಕೊಂಡೆ ಅವರನ್ನು ವಿಚಾರಣೆ ಮಾಡಿದೆ. ನಿನ್ನೆ 2 ಗಂಟೆಗಳ ವಿಚಾರಣೆಯನ್ನು ತೋರಿಸಿ ತದನಂತರದಲ್ಲಿ ತತ್ಕ್ಷಣದಿಂದ ಜಾರಿಗೆ ಬರುವಂತೆ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಹೋಯಿತು. ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವತ್ತು. ಕೋರ್ಟ್ ಕೂಡ ಇಡಿ ಕಸ್ಟಡಿಯಲ್ಲಿ ನೀವು ಇರಿ ಅಂತ ಹೇಳ್ತು. ಇಡಿ ಕೂಡ ಕೇಳಿತ್ತು, ನಾನು ವಿಚಾರಣೆ ಮಾಡಬೇಕು, ಅವ್ರನ್ನ ನನಗೆ ಸಮಯ ಬೇಕು ಅಂತ ಹೇಳಿ. ಕೇಜ್ರಿವಾಲ್ ಸುಮಾರು 7-8 ನೋಟಿಸ್ಗಳು ಆದ ಹೊರತಾಗಿಯೂ ಕೂಡ ಇಡಿಗೆ ಸೊಪ್ಪು ಹಾಕಿರಲಿಲ್ಲ. ನನಗೆ ಒಂದು ಕೋರ್ಟ್ ಮೊರೆ ಹೋದಾಗ ಕೋರ್ಟ್ ಕಡೆಯಿಂದ ನ್ಯಾಯ ಸಿಗಬಹುದು, ತಾನು ಅಂದುಕೊಂಡಂಥ ನ್ಯಾಯ ಸಿಗಬಹುದು ಅಂತ ಅವ್ರು ಭಾವಿಸಿದ್ದಿರಲಿಕ್ಕೂ ಸಾಕು. ಆದರೆ ಅದ್ಯಾವುದು ಸಿಗದೆ ಕೊನೆಗೆ ಹೈಕೋರ್ಟಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಲ್ಲಪ್ಪ, ಆ ಥರ ನಾವು ನಿಮಗೆ ಒಂದು ಇಮ್ಯೂನ್ ಸಿಸ್ಟಮ್ ಕೊಡೋಕ್ಕಾಗಲ್ಲ, ನಿಮ್ಮನ್ನವ್ರು ಅರೆಸ್ಟೇ ಮಾಡಬಾರ್ದು ಎನ್ನುವಂಥ ಒಂದು ಪ್ರತಿರೋಧಕ ಶಕ್ತಿಯನ್ನು ನಿಮಗೆ ನಾವು ತುಂಬಕ್ಕಾಗಲ್ಲ ಅಂತ ಹೇಳಿ ಕಳಿಸಿದ ಮೇಲೆ ಕೇಜ್ರಿವಾಲ್ ಸಹಾಯಕರಾದರು. ದೇಶಾದ್ಯಂತ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟಿಸ್ತಾ ಇದ್ದಾರೆ. ಕೇಜ್ರಿವಾಲ್ ಅವರ ಪತ್ನಿ ಸುನೀತಾ ಕೂಡ ಆಕ್ರೋಶವನ್ನು ಹೊರಹಾಕಿದ್ರು. ಇದೆಲ್ಲ ಒಂದು ರೀತಿಯಲ್ಲಿ ಅಧಿಕಾರ ದುರ್ಬಳಕೆ ಅಲ್ಲದೆ ಇನ್ನೇನೂ ಅಲ್ಲ. ಇದು ಪ್ರತಿಪಕ್ಷದ ನಾಯಕರನ್ನು ಕೂಡ ಹಣಿಯಲಾಗ್ತಾ ಇದೆ, ಅವರ ಸುತ್ತ ಒಂದು ಬಲೆಯನ್ನು ಹೆಣೆಯಲಾಗ್ತಾ ಇದೆ. ಆ ಮೂಲಕ ಯಾವುದೇ ಯುದ್ಧಕ್ಕೂ ಅವರು ಅಣಿಯಾಗದ ರೀತಿಯಲ್ಲಿ ಅವ್ರಿಗೊಂದು ಕುಣಿಕೆ ರೆಡಿ ಮಾಡ್ತಾ ಇದ್ದಾರೆ. ಈ ಒಂದು ತರ್ಕದ ಮೇಲೆ ಇವತ್ತಿಗೆಲ್ಲ ಈ ಚುನಾವಣೆ ಎಲ್ಲ ಹೋಗ್ತಾ ಇದೆ ಅಂತ ಹೇಳಿ ಪತಿಯ ಬಂಧನಕ್ಕೆ ಸಂಬಂಧಪಟ್ಟಂತೆ ಕೂಡ ಸುನೀತಾ ಅವರ ಆಕ್ರೋಶ ಇಲ್ಲಿತ್ತು. ಹಾಗಾದರೆ ಕೇಜ್ರಿವಾಲ್ ಬಂಧನ ಏನನ್ನು ಸೂಚಿಸ್ತಾ ಇದೆ? ಆನ್ ದ ಮೆರಿಟ್ ಆಫ್ ದಿ ಸ್ಕ್ಯಾಮ್, ಒಂದು ಹಗರಣದ ತೂಕ ಏನಿದೆಯೋ ಅದರ ಆಧಾರದ ಮೇಲೆ ಆಗಿರೋ ಘಟನೆನ ಇದು, ಅಥವಾ ಎಲೆಕ್ಷನ್ಗೂ ಇಂಥ ಬಂಧನಕ್ಕೂ, ಎಲೆಕ್ಟ್ರಲ್ ಬಾಂಡ್ಗಳಿಗೂ, ಬೇರೆ ಬೇರೆ ವಿಚಾರ ವಿದ್ಯಮಾನಗಳಿಗೂ ಇದು ಸಂಬಂಧ ಇದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇದೇ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ನಾಯಕರು ಏನು ಮಾತನಾಡಿದ್ದಾರೆ ನೋಡಿ. अरविंद केजरीवाल जैसे आदमी जो मेरे साथ काम करता था और शराब के बारे में हम लोग आवाज उठाया था, आज वो शराब नीति बना रहा है, जिससे मुझे दुख हुआ। लेकिन करेगा क्या, सत्ता के सामने कुछ नहीं कर सकता। आखिर उसको जो अरेस्ट किया गया, अटक हुआ, वो उनकी कृति से हुआ। हम ये बातें नहीं करते तो अटक। भारत के लोकतंत्र के इतिहास में ये पहली बार हुआ है कि एक सिटिंग चीफ मिनिस्टर को केंद्र सरकार द्वारा गिरफ्तार किया गया है। ये भारत के लोकतंत्र के इतिहास में पहली बार हुआ है कि लोकसभा के चुनाव की घोषणा के बाद एक नेशनल पार्टी के नेशनल कन्वीनर को गिरफ्तार किया गया है। ये बिल्कुल साफ है कि अरविंद केजरीवाल जी की गिरफ्तारी भारतीय जनता पार्टी की एक राजनीतिक साजिश है। ईडी का उपयोग करके एक विपक्षी दल के राष्ट्रीय नेता को ನಾಚಿಕೆ ಬರ್ತಕ್ಕಂಥ ವಿಚಾರ ನಡೆದಿರೋದು ಈ ಬಾರಿನೇ. ಯಾವುದೇ ತಪ್ಪು ಮಾಡದೇ ಇರತಕ್ಕಂಥ, ದೇಶದ ಹಿತಕ್ಕೋಸ್ಕರವಾಗಿ ಕೆಲಸ ಮಾಡ್ತಕ್ಕಂಥ ಕೇಜ್ರಿವಾಲ್ರವರು 3 ಬಾರಿ ಜನಪ್ರಿಯತೆಯಿಂದ ಅಧಿಕಾರಕ್ಕೆ ಬಂದಂಥವರು. ಅದು ಎಲ್ಲ ರಾಷ್ಟ್ರೀಯ ಪಕ್ಷಗಳನ್ನು ಬಹುತೇಕ ಶೂನ್ಯಕ್ಕೆ ತಳ್ಳಿ ಅಧಿಕಾರಕ್ಕೆ ಬಂದು, ಆಮೇಲೆ ಬೇಸಿಕ್ ನೀಡ್ಸ್ ಅಂತ ಏನಂತೀವಿ, ಸೌಲಭ್ಯಗಳನ್ನು 8 ವರ್ಷದಿಂದಲೂ ಸತತವಾಗಿ ಕುಡಿಯುವ ನೀರು ಇರ್ಬೋದು, ಕರೆಂಟಿನ ವಿಚಾರ ಇರ್ಬೋದು, ವಾಸದ ಯೋಗ್ಯತೆ ಇರ್ಬೋದು, ಶಿಕ್ಷಣ ಇರ್ಬೋದು ಮತ್ತು ಆರೋಗ್ಯ ಇರ್ಬೋದು ಉಚಿತವಾಗಿ ಕೊಟ್ಟು ಬಹುತೇಕ ವಿದೇಶದವರು ಕೂಡ ಇದನ್ನು ಮಾದರಿಯಾಗಿ ಮಾಡಬೇಕು ಅನ್ನತಕ್ಕಂಥ ವಾತಾವರಣ ನಿರ್ಮಾಣದ್ದು ನೋಡಿದ ಮೇಲೆ ಮೋದಿಯವರಿಗೆ ತಮ್ಮ ಅಧಿಕಾರದಲ್ಲಿ ಕೇವಲ ಧಾರ್ಮಿಕ ಪ್ರಚೋದನೆ ಮತ್ತು ಕೋಮುವಾದ ಮತ್ತು ಸ್ವಾಯತ್ತ ಸಂಸ್ಥೆಗಳನ್ನೆಲ್ಲ ಜೊತೆ ಗುಲಾಮಗಿರಿಯಾಗಿ ಇಟ್ಕೊಂಡು ಬೇರೆ ಎಲ್ಲ ಪಾರ್ಟಿನೂ ಹತ್ತಿಕ್ಕತಕ್ಕಂಥ ಕೆಲಸ ಮಾಡಿ